ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಗ್ಯಾಸ್ ಅಭಾವದಿಂದ ಮೊದಲೇ ರೋಸಿ ಹೋದ ಸಾಮಾನ್ಯ ಜನರು ರೋಡಿಗಿಳಿದು ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಕರು ದುಡ್ಡು ಕೊಟ್ಟವರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನ ಮಾರಾಟ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಮುಂಗಡ ಬುಕ್ಕಿಂಗ್ ಮಾಡಿದರು. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಕೊಡದೆ ಸತಾಯಿಸಿ ವಾಪಸ್ ಕಳಿಸುತ್ತಿದ್ದರು. ಇದರಿಂದ ಆಕ್ರೋಶಗೊಂಡ ಜನರು ಇಂಡಿಯನ್ ಗ್ಯಾಸ್ ಆಫೀಸ್ ಮುಂದೆ ಸೇರಿ ಅಕ್ರಮವಾಗಿ ಗ್ಯಾಸ್ ಮಾರಾಟದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಅನುಕ್ರಮವಾಗಿ ಮುಂಗಡ ಬುಕ್ಕಿಂಗ್ ಮಾಡಿದವರಿಗೆ ಸರಿಯಾಗಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಿತರಣೆಯನ್ನ ಮಾಡಲು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಮಹಿಳೆಯರು, ರೈತರು, ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಸ್ತೆಯನ್ನ ತಡೆದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಿತರಕರ ವಿರುದ್ಧ ಪ್ರತಿಭಟಿಸಿದರು. ಇದೇ ತರಹದ ಸನ್ನಿವೇಶ ಬೆಳಗಾವಿ ನಗರದ ಅಜಾಂ ನಗರದಲ್ಲಿ ನಡೆಯಿತು. ಎಲ್ಪಿಜಿ ಗ್ಯಾಸ್ ಹಾಗೂ ಪೆಟ್ರೋಲ್ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಇದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಆದರೂ ಇಂತಹ ಸಂದಿಗ್ಧ ಪರಿಸ್ಥಿತಿಯ ಲಾಭವನ್ನ ಪಡೆಯಲು ಕೆಲವು ಎಲ್ಪಿಜಿ ಹಾಗೂ ಪೆಟ್ರೋಲ್ ವಿತರಕರು ಕೃತಕ ಅಭಾವವನ್ನ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಿಕೊಳ್ಳುವ ಮೂಲಕ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಕೂಲಂಕುಷ ವಿಚಾರಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಸಂಜು ಉಪ್ಪಿನ್, ಫ್ರೀಡಂ 19 ನ್ಯೂಸ್, ಕಿತ್ತೂರು. ಒಂದು ತಿಂಗಳಾತೇನ ಸಿಲಿಂಡರ್ ಖಾಲಿ ಆಗ್ಯಾನ. ನಾವ ಹೆಣ್ಮಕ್ಳು ಇದ್ದಾರ, ನಮ್ಮ ಅಪ್ಪ ವಯಸ್ಸಾದವೇನ. ಈಗ ಒಂದ್ ತಿಂಗಳ ಆದ್ರೂ ಬೇಕಾದ್ರೆ ಸಿಲಿಂಡರ್ ಕೊಡತ್ತಾರ. ರೊಕ್ಕ ಜಾಸ್ತಿ ಯಾರು ಕೊಡ್ತಾರಲ್ಲ ಅವ್ರು ಸಿಲಿಂಡರ್ ಕೊಡದ. ಉಳಿಕಿದಾರಿಗೆ ನಾಳೆ ಬಾ ಅಂತ ಕಳ್ಸತ್ತಾರೆ. ಈಗ ನಮ್ಮ ಅಪ್ಪ ಬಿದ್ದ ಮನೆ ಇದಾನ ಹಂಗಾರೇನ. ಈಗ ಅವ್ರು ಏನು ಹೇಳ್ತಿಲ್ರಿ ಮಗ್ರೀಗ? ಏನಣ್ಣ ಈಗ ಏನ್ ಹೇಳ್ತಾರ್ರಿ ಅವ್ರು? ಈಗ್ರಿ ಈಗ ನಂಬರ್ ಹಚ್ಚಿರು ಬಾ ಅಂತಾರೇನ. ಈಗ ನಾವ್ ಗಳೆ ಹೊಡಿದ್ ಬಿಟ್ಟ ಹೊಲ್ದಾಗ ಎತ್ತ ಕಟ್ಟಿ ಕಾಸ ಬಸವರಾಜ್ ಮರಡಿ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.